ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 16ನೇ ಪ್ರಶ್ನೆ, ಪ್ರಾಚೀನ ಭಾರತದ ನಾಗರಿಕತೆಗಳು ಎನ್ನುವಂತಹ ಚಾಪ್ಟರ್ ಇಂದ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಾಚೀನ ಭಾರತದ ನಾಗರಿಕತೆಯನ್ನ ಏನೆಂದು ಕರೆಯಲಾಗಿದೆ? ಭಾರತದ ಪ್ರಾಚೀನ ನಾಗರಿಕತೆಯನ್ನ ಏನೆಂದು ಕರೆಯಲಾಗಿದೆ? ಈ ಪ್ರಾಚೀನ ನಾಗರಿಕತೆಯು ಸಿಂಧೂ ಮತ್ತು ಸರಸ್ವತಿ ನದಿಗಳ ಕಣಿವೆಗಳಲ್ಲಿ ಕಂಡುಬಂದಿದ್ದು, ಇದರ ಕುರುಹುಗಳು ಹೆಚ್ಚಾಗಿ ಸಿಂಧ್ ಮತ್ತು ಪಂಜಾಬ್ ಪ್ರಾಂತ್ಯಗಳಲ್ಲಿ ಕಂಡುಬಂದಿವೆ. ಓಕೆನಾ? ಸೊ ಇವುಗಳ ಸಂಶೋಧನೆಯು 1921 ನಡೆಯಿತು. ಸಂಶೋಧನೆಯನ್ನ ಕೈಗೊಳ್ಳಲಾಯಿತು. ಇಂತಹ ನಾಗರಿಕತೆ ಒಂದು ಪ್ರಾಚೀನ ಕಾಲದಲ್ಲಿಯೇ ಉಗಮ ಸ್ಥಾನವಾಗಿತ್ತು. ಭಾರತವು ಈ ನಾಗರಿಕತೆಗೆ ಉಗಮ ಸ್ಥಾನವಾಗಿತ್ತು. ಸೊ ಈ ಒಂದು ನಾಗರಿಕತೆಯನ್ನ ಸಿಂಧೂ ಬಯಲಿನ ನಾಗರಿಕತೆ, ಸಿಂಧೂ ಸರಸ್ವತಿ ನಾಗರಿಕತೆ, ಹರಪ್ಪ ನಾಗರಿಕತೆ, ಅದೇ ರೀತಿ ಮೊಹೆಂಜೋದಾರೋ ನಾಗರಿಕತೆ ಎಂದು ಕರೆಯಲಾಗಿದೆ. ಏನಂತ ಕರೆಯಲಾಗಿದೆ ಮಕ್ಕಳೇ? ಸಿಂಧೂ ನಾಗರಿಕತೆ, ಸಿಂಧೂ ಬಯಲಿನ ನಾಗರಿಕತೆ, ಸಿಂಧೂ ಸರಸ್ವತಿ ನಾಗರಿಕತೆ, ಹರಪ್ಪ ನಾಗರಿಕತೆ, ಮೊಹೆಂಜೋದಾರೋ ನಾಗರಿಕತೆ ಎಂದು ಕರೆಯಲಾಗಿದೆ. ಸೊ ಇದರ ಒಂದು ಉತ್ಖನನ ಅಥವಾ ಶೋಧನೆ ನಡೆದದ್ದು 1920-21 ಅವಧಿಯಲ್ಲಿ. ಯಾರು? ದಯಾರಾಮ್ ಸಹಾನಿ ಮತ್ತು R.D. ಬ್ಯಾನರ್ಜಿ ಅವರು ಕೈಗೊಂಡಂತಹ ಶೋಧನೆಗಳು. ಅದೇ ರೀತಿ ಜಾನ್ ಮಾರ್ಷಲ್ ರವರು ಇದನ್ನ ಪ್ರಕಟಿಸಿರುವಂತದ್ದು 1924 ಜಾನ್ ಮಾರ್ಷಲ್ ರವರು ಇದನ್ನ ಪ್ರಕಟಣೆ ಮಾಡಿರುವಂತದ್ದು. ಜಾನ್ ಮಾರ್ಷಲ್ ರವರೇ ಇದಕ್ಕೆ ಹರಪ್ಪ ನಾಗರಿಕತೆ ಎನ್ನುವಂತಹ ಹೆಸರನ್ನ ಕೊಟ್ಟಿರುವಂತದ್ದು. ಇದೆಲ್ಲ ನಿಮ್ಗೆ ಈ ಪಾಠದಲ್ಲಿ ಓದಿರ್ತೀರ ಅಲ್ವಾ? ಸೊ ಈ ನಾಗರಿಕತೆಯನ್ನ ಸಿಂಧೂ ಬಯಲಿನ ನಾಗರಿಕತೆ, ಸಿಂಧೂ ಸರಸ್ವತಿ ನಾಗರಿಕತೆ, ಹರಪ್ಪ ನಾಗರಿಕತೆ, ಮೊಹೆಂಜೋದಾರೋ ನಾಗರಿಕತೆ ಎಂದು ಕರೆಯಲಾಗಿದೆ. ಥ್ಯಾಂಕ್ ಯು.